ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಪಟ್ಟಣದಲ್ಲಿ ತಡರಾತ್ರಿ ಆಂಧ್ರ ಮೂಲದ ಖದೀಮರ ಡೆಡ್ಲಿ ಗ್ಯಾಂಗ್ ಪ್ರತ್ಯಕ್ಷವಾಗಿತ್ತು. ಕಳ್ಳತನ ದರೋಡೆಗೆ ಸ್ಕೆಚ್ ಹಾಕಿದವರ ಪೊಲೀಸರ ಕಣ್ಣಿಗೆ ಬಿದ್ದಿದ್ದರು. ಅನುಮಾನಾಸ್ಪದವಾಗಿ ಗ್ಯಾಂಗ್ನ ಬೊಲೆರೋ ವಾಹನದ ನಂಬರ್ ಪ್ಲೇಟ್ ಎಪಿ ರಿಜಿಸ್ಟ್ರೇಷನ್ ಇದ್ದಿದ್ದನ್ನು ಗಮನಿಸಿದ್ದ ಪೊಲೀಸರು ಈ ಒಂದು ಬೊಲೆರೋ ವಾಹನವನ್ನು ನಿಲ್ಲಿಸಲು ಸೂಚಿಸಿದರು. ಆದರೆ ಈ ಸಂದರ್ಭದಲ್ಲಿ ಎದ್ನೋ ಬಿದ್ನೋ ಎಂದು ಬೊಲೆರೋ ವಾಹನದಲ್ಲಿ ಕಳ್ಳರ ಗ್ಯಾಂಗ್ ಎಸ್ಕೇಪ್ ಆಗಿತ್ತು. ಆದರೆ ಅವರ ಕಳ್ಳಾಟ ಕಂಡು ಕೂಡಲೇ ಪೊಲೀಸರು ಕೂಡ ಅಲರ್ಟ್ ಆಗಿ ಹಿಂಬಾಲಿಸಿ ಚೇಜಿಂಗ್ಗೆ ಇಳಿದಿದ್ದೇ ತಡ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಬೋಸೇದೇವರಟ್ಟಿ ಕಡೆಗೆ ಕಳ್ಳರ ಗ್ಯಾಂಗ್ ಎಸ್ಕೇಪ್ ಆಗಿತ್ತು. ಆದರೆ ಖದೀಮರ ಪ್ಲಾನ್ಗೆ ಪ್ರತಿತಂತ್ರ ರೂಪಿಸಿದ ನಾಯಕನಹಟ್ಟಿ ಪಿಎಸ್ಐ ಶಿವಕುಮಾರ್ ನೇತೃತ್ವದ ತಂಡ ಬೇರೆ ಕಡೆಯಿಂದ ಅಟ್ಯಾಕ್ ಮಾಡಲು ಪ್ಲಾನ್ ಮಾಡಿತ್ತು. ಮನಮೈನಟ್ಟಿ ಒಳ ರಸ್ತೆಯಿಂದ ಬಂದ ಕುದಾಪುರ ಬಳಿ ಜೀಪ್ ಅಡ್ಡ ಹಾಕಲಾಗಿತ್ತು. ಆದರೆ ಖದೀಮರ ಗ್ಯಾಂಗ್ ಕಾಕಿ ಕಣ್ಣಿಗೆ ಬಿದ್ದಿದ್ದೇ ತಡ ಇನ್ನೂ ನಮಗೆ ಹುಳಿಗಾಲ ಇಲ್ಲ ಎಂದು ಪೊಲೀಸರ ಮೇಲೆಯೇ ಈ ಒಂದು ಖದೀಮರ ತಂಡ ಕಲ್ಲು ತೂರಿದ್ದಾರೆ. ಆದರೆ ಇದರಿಂದ ಕಳ್ಳರನ್ನ ಎಡೆಮುರಿ ಕಟ್ಟಲೇಬೇಕು ಅಂತ ಈ ಶಿವಕುಮಾರ್ ನೇತೃತ್ವದ ತಂಡ ಏರ್ ಫೈರಿಂಗ್ ಮಾಡಿದ್ದೇ ತಡ ಅಲ್ಲಿಂದ ಆ ಒಂದು ಕಳ್ಳರ ಗ್ಯಾಂಗ್ ಕಾಲ್ಕಿತ್ತು ಪರಾರಿಯಾಗಿದೆ. ಸುಮಾರು 2 ಗಂಟೆ ಟೈಮಲ್ಲಿ ರಿಸೀವ್ ಮಾಡಕ್ಕೆ ಬಂದಿರಬೇಕಾದ್ರೆ ಹೊರಗಡೆ ಅಲ್ಲಿಂದ ಒಂದು ಟೆಂಪೋ ಅದರಲ್ಲಿ ಒಂದು 7 ಜನ ಇದ್ರು. ಇಂದ ಪೊಲೀಸ್ ಜೀಪ್ ಬರ್ತಾ ಇತ್ತು ಸರ್. ಬರ್ತಿರ್ಬೇಕಾದ್ರೆ ಇಲ್ಲಿಗೆ ಹಂಪಸ್ ಹತ್ರ ಬರ್ತಿದ್ದಂಗೆ ಒಂದು ಸೌಂಡ್ ಕೇಳಿಸ್ತು ಸರ್. ಅದು ಢಮ್ ಅನ್ನೋದು ಕಳಿಸಿದಾಗ ನಾನು ತಿರುಗಿ ಹೋಗ್ಬೇಕಾದ್ರೆ ಅಲ್ಲಿ ಪೊಲೀಸರು ಸಾಹೇಬ್ರು ಫೈರ್ ಮಾಡೋದು ನೋಡಿದೆ. ನಾನು ನೋಡ್ತಿದ್ದಂಗೆ ಒಂದು 4 ಸಾರಿ ಫೈರ್ ಮಾಡಿದೆ ಸರ್. ತಿರ್ಗಿ ಅದು ಮುಂದಕ್ಕೆ ಹೋಗಿದ್ದು ಟೆಂಪೋ ಅದು ಇಲ್ಲಿ ಬಂದ್ಬಿಟ್ಟು ಹಿಂಗೆ ರಿವರ್ಸ್ ಮಾಡ್ಬೇಕಾದ್ರೆ ಒಂದು ರಿವರ್ಸಕ್ಕೆ ಹಾಕೊಂಡ್ಬಿಟ್ಟು ಸರ್ ಕಟ್ಟಿಗೆಯಲ್ಲಿ. ಅವಾಗ ಸಾಹೇಬ್ರು ಬಂದು ಫೈರ್ ಮಾಡ್ಬೇಕಾದ್ರೆ ಅಲ್ಲಿ ತಪ್ಪಿಸ್ಕೊಂಡು ಸೀದಾ ಹೋಗ್ಬಿಟ್ಟು ಸರ್ ಕುದಾಪುರ ಮಾರ್ಗವಾಗಿ ಹೋಯ್ತು ಸರ್. ಎಷ್ಟು ಜನ ಇದ್ರು? ಒಂದು 6-7 ಜನ ಇರ್ತಾರೆ. ಏನಂತಿರ್ತಾರೆ ಸರ್? ಒಂಥರ ಉದ್ದು ತೆಲುಗು ಥರ ಇತ್ತು ಸರ್. ಅದು ಕಲ್ಲು ತೋರಿದ್ರ? ಕಲ್ಲು ಹಾಕಿದ್ರು ಸರ್, ಕಲ್ಲು ತೂರಿದ್ರು ಸರ್. ಓಕೆ. ಇಂದು ರಾತ್ರಿ ನಡೆದ ಡೆಡ್ಲಿ ಗ್ಯಾಂಗ್ ಬೇಟೆಯಲ್ಲಿ ಪೊಲೀಸರ ಜೀಪಿನ ಗ್ಲಾಸ್ ಪುಡಿಯಾಗಿದೆ. ಅಷ್ಟೇ ಅಲ್ಲದೆ ಶಿವಕುಮಾರ್ ನೇತೃತ್ವದ ತಂಡದ ಮೇಲೂ ಕೂಡ ಕಳ್ಳರು ಹಲ್ಲೆ ಮಾಡಲು ಯತ್ನಿಸಿದ್ದಾರೆ. ಅಷ್ಟೇ ಅಲ್ಲದೆ ಈ ಕುರಿತು ಪಿಎಸ್ಐ ಶಿವಕುಮಾರ್ ಚಿತ್ರದುರ್ಗದ ಎಸ್ಪಿ ಧರ್ಮೇಂದ್ರ ಕುಮಾರ್ ಮೀನಾ ಅವರಿಗೆ ಮಾಹಿತಿಯನ್ನು ತಿಳಿಸಿದ್ದರು. ಆದರೆ ಕೂಡಲೇ ಸ್ಥಳಕ್ಕೆ ಆಗಮಿಸಿದಂತಹ ಎಸ್ಪಿ ಧರ್ಮೇಂದ್ರ ಕುಮಾರ್ ಮೀನಾ ಈ ಒಂದು ಸ್ಥಳೀಯರಿಂದಲೂ ಕೂಡ ಮಾಹಿತಿಯನ್ನು ಪಡೆದರು. ಅಷ್ಟೇ ಅಲ್ಲದೆ ಈ ಬಳಿಕ ಪ್ರತಿಕ್ರಿಯೆ ನೀಡಿದಂತಹ ಎಸ್ಪಿ ಧರ್ಮೇಂದ್ರ ಕುಮಾರ್ ಮೀನಾ, ನಮ್ಮ ಪೊಲೀಸರು ನೈಟ್ ಬೀಟ್ನಲ್ಲಿದ್ದಾಗ 7 ಮಂದಿಯ ಗ್ಯಾಂಗ್ ಓಡಾಟ ಕಂಡು ನೈಟ್ ರೌಂಡ್ಸ್ನಲ್ಲಿ ಪಿಎಸ್ಐ ಶಿವಕುಮಾರ್ ಮಾಹಿತಿ ನೀಡಿದರು. ಅಷ್ಟೇ ಅಲ್ಲದೆ ಈ ಸಂದರ್ಭದಲ್ಲಿ ಪೊಲೀಸರು ಸಂಶಯಾಸ್ಪದ ವ್ಯಕ್ತಿಗಳ ಗ್ಯಾಂಗ್ ಬೆನ್ನು ಹಟ್ಟಿದ್ದಾರೆ. ಕುದಾಪುರ ಸಮೀಪದಲ್ಲಿ ಪೊಲೀಸ್ ಜೀಪಿನ ಮೇಲೆ ಕಲ್ಲು ತೂರಿದ್ದಾರೆ. ಇದರಿಂದ ಪೊಲೀಸ್ ಜೀಪಿನ ಈ ಒಂದು ಗ್ಲಾಸ್ ಜಖಂ ಆಗಿದೆ. ಹಾಗಾಗಿ ಗ್ಯಾಂಗ್ ಹಿಡಿಯಲು ಪೊಲೀಸರು 25 ಕಿಲೋಮೀಟರ್ ಚೇಸ್ ಮಾಡಿದ್ದು ಪಿಎಸ್ಐ ಶಿವಕುಮಾರ್ ಗಾಳಿಯಲ್ಲಿ 7 ಸುತ್ತು ಗುಂಡು ಹಾರಿಸಿದ್ದಾರೆ. ಆದರೆ ನೇರ್ಲಗುಂಟೆ, ಕುದಾಪುರ, ದೇವರಹಳ್ಳಿ, ಗಜ್ಜುಗನಹಳ್ಳಿ, ಹಿರೇಹಳ್ಳಿ ಬ್ರಿಡ್ಜ್ ಮಾರ್ಗವಾಗಿ ಅವರು ಆಂಧ್ರ ಪ್ರದೇಶದತ್ತ ಪರಾರಿಯಾಗಿದ್ದಾರೆ. ಈ ಸಂಬಂಧವಾಗಿ ನಾಯಕನಹಟ್ಟಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ ಎಂದು ಎಸ್ಪಿ ಧರ್ಮೇಂದ್ರ ಕುಮಾರ್ ಮೀನಾ ತಿಳಿಸಿದ್ದಾರೆ. ನಿನ್ನೆ ರಾತ್ರಿ ಸುಮಾರು 1:30 ಗಂಟೆಗೆ ನಾಯಕನಹಟ್ಟಿ ಟೌನ್ನಲ್ಲಿ ಮದೀನಾ ಮಸೀದಿ ಹತ್ರ ನಮ್ಮ ಬೀಟ್ ಸಿಬ್ಬಂದಿಯವರು ಒಂದು ಬೊಲೆರೋ ಪಿಕಪ್ ವೆಹಿಕಲ್ ನಲ್ಲಿ 6-8 ಜನ ಇದ್ದರು, ಸಸ್ಪಿಷಿಯಸ್ ಆಗಿ ಕಂಡಿದ್ರು ಅಂತ ಅವ್ರಿಗೆ ಗೊತ್ತಾದ ತಕ್ಷಣ ಅವರಿಗೆ ತಡೀಲಿಕ್ಕೆ ಪ್ರಯತ್ನ ಪಡ್ತಾರೆ. ವೆಹಿಕಲ್ ನಿಲ್ಲಲ್ಲ, ಅಲ್ಲಿಂದ ಓಡ್ ಹೋಗ್ತಾರೆ. ಆ ಮಾಹಿತಿ ನಮ್ಮ ಬೀಟ್ ಸಿಬ್ಬಂದಿ ಶ್ರೀಹರಿ ಮತ್ತು ಸಂತೋಷ್, ನಮ್ಮ ನೈಟ್ ರೌಂಡ್ ಆಫೀಸರ್ ಶಿವಕುಮಾರ್ PSI 2 ಅವರಿಗೆ ಅವರು ಕೂಡಲೇ ತಿಳಿಸಿ ಅಲರ್ಟ್ ಮಾಡ್ತಾರೆ. PSI ಶಿವಕುಮಾರ್ ಈ ಬೀಟ್ ಸಿಬ್ಬಂದಿ ಶ್ರೀಹರಿ ಮತ್ತು ಹೋಮ್ಗಾರ್ಡ್ ಸಂತೋಷ್ ಜೊತೆಗೆ ಕಾರ್ನಲ್ಲಿ ಹೋಗಿ ಅವರಿಗೆ ಹುಡುಕಕ್ಕೆ ಹೋಗ್ತಾರೆ. ಫಸ್ಟ್ ಅವರಿಗೆ ಇದು ಈ ಚಳ್ಳಕೆರೆ ರೋಡ್ ಹತ್ರ ಅದು ವೆಹಿಕಲ್ ಅವರಿಗೆ ಕಾಣುತ್ತೆ. ಸೊ ಅದು ಟರ್ನ್ ಮಾಡಿ ಅವರಿಗೆ ಚೇಂಜ್ ಮಾಡಿಸೋಕ್ಕೆ ಅದು ಬೇರೆ ದಾರಿ ತಗೊಂಡು ಓಡೋಗ್ತಾರೆ. ಸೊ ಇವರಿಗೆ ಗೊತ್ತಾಗಲ್ಲ. ನೆಕ್ಸ್ಟ್ ಇವರಿಗೆ ಈ 3 ಜನ ನಮ್ಮ ಆಫೀಸರ್ಸ್ ಮತ್ತು ಸಿಬ್ಬಂದಿ ಅವರಿಗೆ ಹುಡುಕಕ್ಕೆ ಟ್ರೈ ಮಾಡ್ತಾರೆ. ನೆಕ್ಸ್ಟ್ ಈ ಕುದಾಪುರ ಊರ ಹತ್ರ ಆ ವೆಹಿಕಲ್ ಇವರಿಗೆ ಸಿಕ್ಕತ್ತೆ. ಸೊ PSI ಶಿವಕುಮಾರ್ ಅದು ವೆಹಿಕಲ್ ತಡೀಲಿಕ್ಕೆ ಟ್ರೈ ಮಾಡುವಾಗ ವೆಹಿಕಲ್ನಲ್ಲಿ ಇರೋರು ಜನರು ಕಲ್ಲಿಂದ ಅವ್ರ ಮೇಲೆ ಹಲ್ಲೆ ನಡೆಸ್ತಾರೆ. ಹಲ್ಲೆನಲ್ಲಿ PSI ಕಾರ್ ವಿಂಡ್ ಸ್ಕ್ರೀನ್ ಮತ್ತು ಮಡ್ಗಾರ್ಡ್ ಜಖಮ್ ಆಗಿದೆ. ಮತ್ತು ಅದರ
ಆಮೇಲೆ ಹಲ್ಲೆ ಆದಮೇಲೆ PSI ಶಿವಕುಮಾರ್ 2 ಗುಂಡು ಏರ್ ಫೈರ್ ಸರ್ವಿಸ್ ಪಿಸ್ಟಲಿಂದ ಏರ್ ಫೈರ್ ಮಾಡ್ತಾರೆ. ಆದಮೇಲೆ ನಿಲ್ಲಲ್ಲ, ಅದು ರೈಟ್ ಅನ್ನು ತಗೊಂಡು ಹೋಗಕ್ಕೆ ಪ್ರಯತ್ನ ಪಡುವಾಗ ಅವರು 3 ಗುಂಡು ಟೈರ್ ಮೇಲೆ ಫೈರ್ ಮಾಡ್ತಾರೆ. ಒಟ್ಟಾರೆ ಕೊಲೆ ಸುಲಿಗೆಯಂತಹ ಪ್ರಕರಣ ತಡೆಯುವ ಗಸ್ತಿನಲ್ಲಿದ್ದಂತಹ ಪೊಲೀಸರು ಆಂಧ್ರದ ಕಳ್ಳರ ಗ್ಯಾಂಗ್ ಹಿಡಿಯಲು ಪ್ರಯತ್ನ ಮಾಡಿದ್ದಾರೆ. ಹಿತ ಬಂದ ದಾರಿಗೆ ಸುಂಕ ಇಲ್ಲ ಎಂದು ಪೊಲೀಸರ ಭಯದಲ್ಲೇ ಎದ್ನೋ ಬಿದ್ನೋ ಎಂದು ಈ ಒಂದು ಕಳ್ಳರ ಗ್ಯಾಂಗ್ ಆಂಧ್ರಪ್ರದೇಶದತ್ತ ಕಾಲ್ಕಿತ್ತಿದೆ. ಒಟ್ನಲ್ಲಿ ಶಿವಕುಮಾರ್ ನೇತೃತ್ವದ ತಂಡದ ಕಾರ್ಯಕ್ಕೆ ಸಾರ್ವಜನಿಕರು ಎಲ್ಲೆಡೆ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ.